ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯರಂತ ಶಿವರಾಜ್ ಪಾಟೀಲ್ ಸಾಹೇಬ್ರೆ, ಸಾನು ಶಿಶಿಕರಪ್ಪನವರೇ, ನಮ್ಮ ಹಿರಿಯ ನಾಯಕರು ಗೋವಿಂದರಾಜ್ ಅವರಿದ್ದಾರೆ. ಮುಖ್ಯವಾಗಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರು ಮಲ್ಲಪ್ಪನವರು ಮತ್ತೆಲ್ಲ ಸನ್ಮಾನಿತರಲ್ಲೂ ಕೂಡ ಇವತ್ತು ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಮತ್ತು ವೇದಿಕೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ತಾವು ಇಲ್ಲೂ ಕಾಯ್ದಿದ್ದೀರಿ, ಕೆಳಗಡೆ ಕೂತಿದ್ದೀರಿ, ಗೌರವ ಕೊಟ್ಬಿಟ್ಟು. ನೀವೆಲ್ಲ ಇಲ್ಲ ಅಂತಂದ್ರೆ ಈ ಸಭೆ ಗೌರವನೇ ಇರುವುದಿಲ್ಲ. ಹೊಸ ವರ್ಷ ಇದ್ರೂ ಕೂಡ ಇಂಥ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಮತ್ತು ಅಭಿನಂದನೆಗಳು, ಹೊಸ ವರ್ಷದ ಶುಭಾಶಯಗಳ ಬಯಸ್ತಾರೆ. ಯಾರು ವರ್ಷದ ವ್ಯಕ್ತಿ ಆಗ್ತಾರೋ ಅಂತ ತಿಳ್ಕೊಳ್ಳೋ ಹೋದ್ರೆ ಯಾರು ಆ ವರ್ಷದಲ್ಲಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದ್ದಾರೋ ಅವರು ಎಲ್ಲರಿಗೂ ಕೂಡ ಆ ಪ್ರದೇಶದಲ್ಲಿ ಬಹಳ ಪ್ರಮುಖ ಆಗ್ತಾರೆ ಅಂತ ಹೇಳಿ ತಾವು ಆಯ್ಕೆ ಮಾಡಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ. ಒಂದು ಕಟ್ಟ ಸತ್ಯ ತಮ್ಮ ಮುಂದೆ ಹೇಳಬೇಕು ಅಂದ್ರೆ, ನನಗೊಂದು ಫೋಟೋ ಕೊಟ್ರೀಗ. ಜಾಫರ್ ಶೇಖ್ ರೈಲ್ವೆ ಮಿನಿಸ್ಟರ್ ಇದ್ರು. ಹಿಂಗೋ ನಿಮ್ಮ ಮಾಧ್ಯಮದವರು ಯಾವುದೋ ಒಂದು ಫೋಟೋನ ಹಿಡಿಕಿದ್ರು. ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಪ್ರಾರಂಭದ ಫಸ್ಟ್ ಇಯರ್ ಡಿಗ್ರಿಯಾಗ ಅದನ್ನು ಹುಡುಕಿ ರೈಲ್ವೆ ಚಳವಳಿ ಮಾಡಿ ರೈಲ್ ನಿಲ್ಲಿಸಿದ್ದೆ ನಾನು. ಆ ಫೋಟೋನ ನನಗೆ ಗಿಫ್ಟ್ ಆಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. 43 ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತವರೆಗೂ ಒಂದಿನೂ ನನ್ನ ಸನ್ಮಾನ ಒಪ್ಪಿರಲಿಲ್ಲ, ಸನ್ಮಾನ ಮಾಡಿಸ್ಕೊಂಡಿರ್ಲಿಲ್ಲ. ಆದರೆ ವಿಧಿ ಇಲ್ಲ, ನಿಮ್ ಬಿಟ್ಟು ನಮ್ ಬದುಕಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬ್ ಹೇಳ್ದಂಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ 4 1 ಕಿಲೋಮೀಟರ್ ಒಳಗಡೆ ಇದೆ. ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಶಾಸಕಾಂಗ ನೋಡ್ತಾ ಇದೆ, ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಇದೆ, ಇನ್ನೊಂದು ಕಡೆ ನ್ಯಾಯಾಂಗ ಇದೆ. ನೀವು ಬಿಟ್ಟು ನಾವಿರಂಗಿಲ್ಲ, ನಮ್ ಬಿಟ್ಟು ನೀವಿರಂಗಿಲ್ಲ. ನೀವು ಒಳ್ಳೆದಾರ ಹೇಳಿ, ಕೆಟ್ಟದಾರ ಹೇಳಿ, 40 ವರ್ಷದ ದಿನ ಮಾಡಿದಂತ ಸಾಧನೆ ಒಂದೇ ದಿನ ಡಮಾರ್ ಅಂತಾದ್ರೂ ಬಿಸಾಕ್ಬಿಡಿ. ಅದು ವಿಧಿನೇ ಇಲ್ಲ, ನಿಮ್ನ ಕಟ್ಕೊಳ್ಳೇಬೇಕು. ಸಂಸಾರ ಮಾಡ್ದಂಗೆ ನಿಮ್ ಜೊತೆ ನಾವು ನಿಮ್ ಡೈವರ್ಸು ಮಾಡಕ್ ಆಗುದಿಲ್ಲ. ನಿಮ್ನ ನಾವು ಕಟ್ಕೊಂಡು ನಾವು ಹೋಗ್ಲೇಬೇಕಾಗಿದೆ. ಸೊ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಾನು ಬಹಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇವತ್ತು ಇಷ್ಟ ಇದೆ, ಟೈಮ್ ಇಲ್ಲ. ನಿಮ್ಗೆ ನಾನು ಹೇಳೋದು ಇಷ್ಟೇ, ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ, ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದೀರಿ, ಇವ್ರಿಗೆ ಹೆಗಡೆ ಸಾಹೇಬರು ಮಾಡಿದ್ದೀರಿ, ಶಿವಕುಮಾರ್ ಸ್ವಾಮಿ ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ. ಒಂದ್ ಕಡೆ ಬಂಡೆ ಅಂತ ಬರದ್ರಿ, ಕನಕಪುರದ ಬಂಡೆ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ಅದಕ್ಕೆ ಬಂಡೆ ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಉತ್ತರ ಕೊಟ್ಟೆ. ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದಷ್ಟು ಸಾಧನೆ ಇರ್ತದೆ. ಒಂದ್ ಕಡೆ ಟ್ರಬಲ್ ಶೂಟರ್ ಅಂತ ಹೆಸರು ಕೊಟ್ರಿ. ನಾನೇನು ಅದನ್ನ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ DKC ಅಂತ ಬರದ್ರಿ. ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ನೀವೇನೆ. ಅದಕ್ಕೆ ನಮ್ಮ ತಗೊಳ್ಳೋರು ನೀವೇ, ಹೊಗಳೋರು ನೀವೇ, ಮೇಲ್ ಕುಣಿಸೋರು ನೀವೇ, ಕೆಳಗೆ ಬಿಸಾಕೋರು ನೀವೇ. ನಮ್ಮ ಪಾಟೀಲ್ ಸಾಹೇಬ್ ಹೇಳಿದಂಗೆ ನನಗೇನಿಲ್ಲ, ನೀವು ಏನ್ ಬೇಕಾದ್ರೂ ಮಾಡಿ, ಸತ್ಯ ಏನಿದೆ ಅದನ್ನ ನೀವು ಬರ್ರಿ. ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾನು ಹೇಳುದಿಲ್ಲ. ಸುಳ್ಳ ವಸ್ತುಗೆ DVG ಅವ್ರ ಒಂದ್ ಕಡೆ ಹೇಳ್ತಾರಲ್ಲ, ಬರೆಯಕ್ ಒಂದ್ ಬೆಲೆ, ಬರೀದೇ ಇದಕ್ಕೆ ಒಂದು ಬೆಲೆ. ಅದಕ್ಕೆ ಆತರ ಆಗ್ಬಾರ್ದು. DG ಅವ್ರ ಮಾತು ನಾನು ಈಗ ಅದನ್ನ ಬಿಡಿಸಿ ನಾನು ವ್ಯಾಖ್ಯಾನ ಮಾಡಕ್ ನಾನು ಹೋಗುದಿಲ್ಲ. ಸೊ ಅದರಿಂದ ಇವತ್ತೇನು ಹಾರ ಹಾಕಿದ್ದೀರಿ ಅದು ಬಹಳ ಭಾರವಾದಂತ ಹಾರ. ಇನ್ನ ಹೆಚ್ಚಿಗೆ ಜವಾಬ್ದಾರಿ ಆಗಿದೆ. ನಾನು ಕೂಡ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿಗೆ ಬಂದು ಕಿವಿ ಮಾತು ಹೇಳೋಗಿದ್ರು, ಏನ್ ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ, ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ. ಆ ಪ್ರಕಾರ ಅವರು ಕೊಟ್ಟರು. ನಾನು ಸಿದ್ದರಾಮಯ್ಯ ಸಾಹೇಬ್ ಇಬ್ರು ಸೇರಿ ಹಗಲು ರಾತ್ರಿ ಯಾವ ತರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ನಮಗೆ ಜನರ ಮೇಲೆ ನಂಬಿಕೆ, ನಾವು ಮಾಡುವಂತ ಕೆಲಸದ ಮೇಲೆ ನಂಬಿಕೆ.
ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ. ಎಷ್ಟೋ ಜನ ಹೇಳ್ತಿದ್ರು 95 ಆಗುತ್ತದೆ, ಪೊಲ್ಯೂಷನ್ ಗೌರ್ಮೆಂಟ್ ಅದು ಇದು ಏನೆಲ್ಲ ಬಹಳ ಪ್ರೆಷರ್. ನಾವಿಬ್ರು ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರನ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡುವಂತ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ. 5 ಗ್ಯಾರಂಟಿ ತಂದ ಕೆಲವರು ಹೇಳಿದ್ರು, ಗಂಡ ಹೆಂಡತಿನ ತಂದಿಕ್ಬಿಟ್ರು, ಸೊಸೆ ಇದನ್ನ ಅತ್ತೆನ ತಂದಿಕ್ಬಿಟ್ರು, ಒಂದ್ ಕಡೆ ಪಾಕಿಸ್ತಾನ ಹೋಗ್ತದೆ, ಒಂದ್ ಕಡೆ ಶ್ರೀಲಂಕಾ ಆಯ್ತದೆ, ಆರ್ಥಿಕವಾಗಿ ತೊಂದರೆ ಆಗ್ತದೆ, ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ. ನಾವು ಅದಕ್ಕೆಲ್ಲ ಯೋಚನೆ ಮಾಡಕ್ಕೋಗಿಲ್ಲ. ಆದ್ರೆ ನಮ್ಮ ಮಾತು, ನಮ್ಮ ನಂಬಿಕೆ, ಜನರು ಕೊಟ್ಟಂತ ಮಾತು, ಅದನ್ನ ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮ ಬದುಕಿನಲ್ಲಿ ಒಂದು ಛಲ, ಒಂದು ಸಂಕಲ್ಪ, ಅದನ್ನ ಮಾಡಿಕೊಂಡು ನಾವು ಬಂದಿದ್ದೇವೆ. ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ. ಬೇಕಾದಷ್ಟು ಅದನ್ನ ನೀವು ಯಾವ್ದು ಹೇಳಿದ್ನಲ್ಲ, ನಾನಾಗ್ಲೇ ಯಾವ್ದಾದ್ರು ಹುಡುಗರುಗಳು ಕರ್ಕೊಂಡು ಜರ್ನಲಿಸಂ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ನಾನೇ ಆಗ್ಲಿ, ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕಿಲ್ಲ. ಬೇಕಾದಷ್ಟು ಹತ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪಾ ಅಂದ್ರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಸೂಪರ್ ಪವರ್. ನಿಮ್ಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದ್ರೆ, ನಿಮ್ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಹಾಕೊಂಡ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ಇಡಿ ನನ್ನ ನೋಟಿಸ್ ಕೊಟ್ಟು ಕರ್ಸಿದ್ರು. ಎಷ್ಟೋ ಜನ ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡುವಂತ, ನಾನು ಮೂವ್ ಮಾಡಕ್ ಹೋಗಿಲ್ಲ, ಆಂಟಿಸಿಪ್ಟರಿ ಬೇಲ್ ಹೋಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಏನಾದ್ರು ರಾಜಕಾರಣ ಮಾಡಿದ್ದೀನಿ, ರಾಜಕೀಯ ಕೆಲಸ ಮಾಡಿದ್ದೀನಿ, ನಾನು ಎದುರಿಸ್ತೀನಿ ಅಂತ. ನಾನು TR ಜೈಲಲ್ಲಿ ಇದ್ದಾಗ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪಾ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನ್ ಕೇಳ್ಕೋತಾರೆ ಅಂತ ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ನ್ಯಾಯ ಶಿಕ್ಷೆ ಸಿಗ್ತದೆ, ಹೋರಾಟ ಮಾಡೇ ಮಾಡ್ತೀನಿ. ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧ್ಯ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಅವತ್ತಿದೆ, ಇವತ್ತು ಇದೆ, ಮುಂದೆನೂ ಇರ್ತದೆ. ಎಲ್ಲಿವರೆಗೂ ನಾವು ಕ್ಲಿಯರ್ ಆಗಿರ್ತೀವೋ, ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರ್ತೀವೋ, ಎಲ್ಲಿ ನಾವು ತಪ್ಪು ಮಾಡಿದೀವೋ ಅಲ್ಲಿವರೆಗೂ ನಾವು ಯಾವುದಕ್ಕೂ ಎದುರುವಂತ ಪ್ರಶ್ನೆ ಇಲ್ಲ ಅನ್ನೋದು ಕೂಡ ನನ್ನ ಆತ್ಮಸಾಕ್ಷಿ ನನಗೆ ಹೇಳ್ತದೆ. ಈ ನೆಲದಿಂದ ಇವತ್ತು ತಾವಿದ್ದೀರಿ. ಬೇಕಾದಷ್ಟು ನಮ್ಮ ತಿದ್ದುವಂತ ಅವಕಾಶ ನಿಮಗಿದೆ, ಬದಲಾವಣೆ ಮಾಡುವಂತ ಅವಕಾಶ ಇದೆ. ನಾವೇನ್ ದೇವರಲ್ಲ, ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ. ನೀವೇನ್ ಬೇಕಾದ್ರೂ ತಿದ್ದಿ, ನೀವಿರೋದೇ ನಮ್ಮ ನಂಗೆ ನಮ್ಮನ್ನ ಯಾರು ನಾವು ಕ್ರಿಟಿಸೈಸ್ ಮಾಡ್ತಾರೆ ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ನಮಗೆ. ಅವ್ರು ಕ್ರಿಟಿಸೈಸ್ ಮಾಡೋರು, ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನ ಚುಚ್ಚುವಂತವ್ರು, ನಮ್ಮನ್ನು ಬದಲಾವಣೆ ಮಾಡ್ತಾರೆ, ನಮ್ಮ ತಪ್ಪನ್ನ ಕಂಡಿಡ್ರು. ಹೊಗಳು ಬಂಟ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಮ್ಮನ್ನ ತೆಗಳೋ ಬಂಟ್ರು ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನ ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗ್ತದೆ. ಅದರ ಮೇಲೆ ನಾವು ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಬಹಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ತಾವು ಸನ್ಮಾನ ಮಾಡಿದ್ದೀರಿ. ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಲಿ ಈ ಸನ್ಮಾನ ಮಾಡಿಸಿದ್ವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಶಾಸಕಾಂಗ, ಒಂದ್ ಕಡೆ ನ್ಯಾಯಾಂಗ, ಮುಖ್ಯಮಂತ್ರಿಗಳು ಕಾರ್ಯಾಂಗ, ನಾವು 4 ಜನ, ಇನ್ನೊಂದ್ ಕಡೆ ಪತ್ರಿಕರಾಗ, ಈ 5 ಜನನು ಸೇರಿ ಇಂಥ ಒಂದು ಪವಿತ್ರವಾದ ಕೆಲಸ. ಅವರೊಂದು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ, ಅವ್ರು ಬರೆದಂತ ಪುಸ್ತಕದಲ್ಲಿ ನನಗೆ 20 ವರ್ಷದಿಂದ ಓದಿದ್ ನಂಗೆ ನೆನ್ಪಿಟ್ಟು, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರ್ತಿದೆ. ಹಂಗೆ ನನ್ನ ನಂಬಿಕೆ ಇದೆ, ನ್ಯಾಯಪೀಠದಿಂದ ಯಾವತ್ತೂ ನಮ್ಗೆ ಅನ್ಯಾಯ ಆಗುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಹೋಗೋಣ. ನಾನು CM, ಯಾಕೆಂದ್ರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ನನಗಿನ್ನ ಚೀಫ್ ಮಿನಿಸ್ಟರ್ ಮಾತಾಡಲಿ ಅಂತಿದ್ದೆ. ಇಲ್ಲ, ನೀನೇ ಮಾತಾಡೋ ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿ ಕರೀರಿ. ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗರು ಒಂದು 300-400 ಜನ ಕೂತ್ಕೊಂಡು, ಯಾಕೆಂದ್ರೆ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ನಮ್ಮ ಜರ್ನಲಿಸಂ ಕೂಡ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಯುವ ಪೀಳಿಗೆಗೆ ಏನಂತ ಒಂದು ಮಾರ್ಗದರ್ಶನ ರೂಪಿಸಬೇಕಾದ ಒಂದು ಅವಶ್ಯಕತೆ ಇದೆ. ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಸೊ ಈ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ. ಏನೇ ಬರೋದಂದ್ರೆ ನೀವು ಪೊಲಿಟಿಕಲಿ ನಮ್ಮನ್ನ ತಿದ್ದಿ, ಆದ್ರೆ ಬಿಸ್ನೆಸ್ ಆಪರ್ಚುನಿಟಿ, ಬಿಸ್ನೆಸ್ ಹೌಸಸ್ ಇವತ್ತು ಈ ಮೀಡಿಯಾನ ಕಂಟ್ರೋಲ್ ಮಾಡಿ ಸತ್ಯವನ್ನ ಮುಚ್ಚುವಂತ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅದಕ್ಕೆ ನೀವು ಯಾರು ಕೂಡ ಬಗ್ಬಾರದು ಅನ್ನೋದನ್ನ, ಹೇಗೆಂದ್ರೆ ಈ ಮೀಡಿಯಾಗಳಿಗೆ, ಈ ಅವರವರ ಬಿಸ್ನೆಸ್ ಆಪರ್ಚುನಿಟಿಗಳಿಗೆ ಈ ಡೆಮೋಕ್ರಸಿನೇ ಚೇಂಜ್ ಮಾಡಕ್ ಹೋಗ್ತಾ ಇದೆ. ಏನು ನಾವು ಮಾಡಕ್ಕಿಂತ ಮುಂಚಿತವಾಗಿ
ಏನೋ ಒಂದು ಯಾರೋ ಏನೋ ಒಂದು ತಪ್ಪು ಮಾಡಿದ್ರೆ ಮೀಡಿಯಾಲೇನೆ ಅವರೇ ಜಡ್ಜ್ಮೆಂಟ್ ಬರೆದ್ಬಿಡ್ತಾರೆ. ಮೀಡಿಯಾಲೆ ಸಾಯಂಕಾಲನೇ ಏನು ಎತ್ತ ಅಂತೇಳಿ ಅವರೇ ಜಡ್ಜ್ಮೆಂಟ್, ಅವ್ರದೇ ಕತೆ. ಬಹಳ ವ್ಯಾಪಕವಾಗಿ ವಿಭಿನ್ನವಾದಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅಂತದೆಲ್ಲ ಆಗಬಾರ್ದು. ನಿಮ್ಮ ಮೀಡಿಯಾದ ಏನು ಒಂದು ಘನತೆ, ಒಂದು ಗೌರವ, ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿರ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.